ನಿವೃತ್ತ ಪೊಲೀಸ್ ಅಧಿಕಾರಿ ಸಂಗ್ರಾಮ್ ಸಿಂಗ್ ಅವರು ಕೂಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ, ರಾಜ್ ಟಿವಿ ಹೇಳಿ ಮೇಡಮ್. ರಿಪಬ್ಲಿಕ್ ಕನ್ನಡ. ಎನಿವೇ ಸರ್, ನಾವೊಂದು ಫೋಟೋವನ್ನು ಡಿಸ್ಪ್ಲೇ ಮಾಡ್ತಿದ್ದೀವಿ, ತಮ್ಮ ಗಮನ ಕೂಡ ಬಂದಿರಬಹುದು ಇದು ಅಂತ ಭಾವಿಸ್ತೀನಿ. ಚೇರು 4 ಜನ ಆರೋಪಿಗಳು, ಅದರಲ್ಲಿ ಕೆಲವರು ರೌಡಿ ಶೀಟರ್ ಅನ್ನೋ ಹಣೆಪಟ್ಟಿಯನ್ನ ಹೊತ್ತವರು, ಕೈಯಲ್ಲಿ ಕಾಫಿ ಮಗ್ಗು, ಇನ್ನೊಂದು ಕೈಯಲ್ಲಿ ಸಿಗರೇಟ್, ಹಿಂಗೆಲ್ಲ ನಡೆಯುತ್ತೆ ಸರ್ ಜೈಲೊಳಗಡೆ? ಮೇಡಮ್, ಎಲ್ಲ ಜೈಲಲ್ಲಿ ಫಂಡಮೆಂಟಲ್ ರೈಟ್ ನಡೀತದೆ ಅವ್ರಿಗೆ. ಆದ್ರೆ ಅಧಿಕಾರಿಗಳು ಈಗ ಏನ್ ಮಾಡಿದ್ದಾರೆ ಅದು ತಪ್ಪಿದೆ. ಅವ್ರ ಮೇಲೆ ಆಕ್ಷನ್ ತಗೊಳ್ಬೇಕು, ಕೂಡಲೇ ಸಸ್ಪೆಂಡ್ ಇಡ್ಬೇಕು ಅವ್ರಿಗೆ. ಅಧಿಕಾರಿಗಳಿಗೆ ಜೈಲ್ ಮ್ಯಾನ್ಯುಯಲ್ ಆಗ್ಲಿ, ಜೈಲ್ ಆಕ್ಟ್ ಆಗ್ಲಿ, ಆದ್ರೆ ಇದರಲ್ಲಿ ಇಲ್ಲ. ಒಂದು ಅಂಡರ್ ಟ್ರಯಲ್ ಪ್ರಿಸನರ್ಸ್ಗೆ ಅವ್ರಿಗೆ ಒಂದು ಟೇಬಲ್ ಕೊಡೋದು, ಒಂದು ಬೀರ್ ಕೊಡೋದು, ಸಿಗರೇಟ್ ಸೇರೋದು, ಇದೆಲ್ಲ ಇಲ್ಲ ಮೇಡಮ್. ಇದು ಸಿಗರೇಟ್ ಪ್ರಾವಿಷನ್ ಇದೆಯಾ ಸರ್? ಏನೇ ಇರ್ಬೋದು ಅಂದ್ರೆ ನೀವು ಹೇಳ್ತಿದ್ರಿ ಫಂಡಮೆಂಟಲ್ ರೈಟ್ಸ್ ಅಂತ ಹೇಳಿ. ಈ ಫಂಡಮೆಂಟಲ್ ರೈಟ್ಸ್ ನ ಪ್ರಾವಿಷನ್ ಗಳ ಪೈಕಿ ಸಿಗರೇಟ್ ಕೊಡಬಹುದು ಅಂತ ಹೇಳಿ ಏನಾದ್ರು ಇದೆಯಾ ಜೈಲಿನ ಮ್ಯಾನ್ಯುಯಲ್? ಮೇಡಮ್, ಆಕ್ಟ್ ಅಲ್ಲಿ ಇಲ್ಲ ಮೇಡಮ್. ಅದು ಆಕ್ಟ್ ಅಲ್ಲಿ ಆಗ್ಲಿ, ಜೈಲ್ ಮ್ಯಾನ್ಯುಯಲ್ ಆಗ್ಲಿ, ಅದರಲ್ಲಿ ಇಲ್ಲ ಮೇಡಮ್. ಹೌದು, ಇದನ್ನ ವಿರೋಧವಾಗಿದೆ ಇದು. ಯಾಕಂತ ಹೇಳಿದ್ರೆ ಅನಧಿಕೃತವಾಗಿ ಎಲ್ಲ ಅವರು ದರ್ಶನ್ಗೆ ಕೊಟ್ಬಿಡೋಣ ಇದೆಲ್ಲ ಅಂತ ಹೇಳಿದ್ರೆ ಎಲ್ಲಾಗೂ ಕೊಡ್ಲಿ. ಆದ್ರೆ ಪರ್ಟಿಕ್ಯುಲರ್ ಆಗಿ ಒಬ್ಬರಿಗೆ ಕೊಟ್ರೆ ಅದು ಸರಿ ಬೀಳಲ್ಲ. ಅದು ಕಾನೂನು ವಿರೋಧವಾಗಿರುತ್ತೆ ಮೇಡಮ್. ಈ ಜೈಲಿಗೆ ಸಂಗ್ರಾಮ್ ಸಿಂಗ್ ಸರ್, ಜೈಲಿಗೆ ಕಳಿಸೋದೇನೆ ಒಂದು ವಿಚಾರಣೆ ನಡೆಯೋವರೆಗೂ ಕೂಡ ಏನೆಲ್ಲ ಆರೋಪಗಳಿದೆ ಸಾಬೀತಾಗೋವರೆಗೂ ಅಲ್ಲಿ ಇರ್ಲಿ. ಆಚೆ ಬಂದು ಯಾವುದೇ ರೀತಿಯ ಇನ್ಫ್ಲೂಯೆನ್ಸ್, ಬಹಳ ನಾನು ಕಾನ್ಶಿಯಸ್ ಆಗಿ ಪದ ಬಳಸ್ತಿದ್ದೀನಿ, ಇನ್ಫ್ಲೂಯೆನ್ಸ್ ಅನ್ನ ಬಳಸಿ ಸಾಕ್ಷ್ಯಗಳ ಮೇಲೆ ಟ್ಯಾಂಪರಿಂಗ್ ಆಗಿರ್ಬೋದು, ಆ ಸಾಕ್ಷ್ಯಗಳನ್ನ ನಾಶಪಡಿಸೋದಾಗಿರ್ಬೋದು, ಈ ರೀತಿ ಪ್ರಯತ್ನ ಆಗಬಾರ್ದು ಅಂತ ಹೇಳಿ. ಈ ಜೈಲು ಒಳಗೆ ಇನ್ಫ್ಲೂಯೆನ್ಸ್ ಇದೆ ಅಂತಂದ್ರೆ ಜೈಲಲ್ಲಿ ಇಟ್ಟೇನ್ ಪ್ರಯೋಜನ ಅಂತ? ಇದೆಲ್ಲ ಇದು ಪ್ರೈವೇಟ್ ಅವರು ದಿ ಇನ್ಫ್ಲೂಯೆನ್ಸ್ ಆಫ್ ದಿ ದಿಸ್ ಥಿಂಗ್. ಯಾರು ಜೈಲ್ ಸೂಪರ್ಡೆಂಟ್ ಮತ್ತೆ ಸಬ್ ಜೈಲರ್ಸ್ ಇರ್ತಾರಲ್ಲ, ಅವ್ರ ಒಂದು ಇನ್ಫ್ಲೂಯೆನ್ಸ್ ಇಂದ ಇದೆಲ್ಲ ನಡೀತದೆ ಮೇಡಮ್. ಅವರು ದೇ ಶುಡ್ ಬಿ ಟೇಕನ್ ಆಕ್ಷನ್. ಈಗ ನಿಮ್ಗೆ ನಿಮ್ಮ ರಾಜ್ ಟಿವಿನಲ್ಲಿ ಆಗ್ಲಿ, ಯಾವುದೇ ಟಿವಿನಲ್ಲಿ ಆಗ್ಲಿ ಬರ್ಲೇದೆ ಇದು ಗೊತ್ತಾದ್ರೆ ಸಹ ಇಮಿಡಿಯೇಟ್ ಆಗಿ ಅವ್ರ ಮೇಲೆ ಆಕ್ಷನ್ ತಗೊಂಡಿದೆ, ಸಸ್ಪೆಂಡ್ ಮಾಡಿದ್ರೆ ಗೊತ್ತಾಗುತ್ತೆ ಮೇಡಮ್. ರೈಟ್ ಸರ್. ಧನ್ಯವಾದ ಸಂಗ್ರಾಮ್ ಸಿಂಗ್ ಸರ್, ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರೋದು ಪರಪ್ಪನ ಅಗ್ರಹಾರ ಕಾರಾಗೃಹದ ಒಳಗಿನ ಫೋಟೋ ಎನ್ನಲಾಗ್ತಾ ಇರುವ ಫೋಟೋ. ದರ್ಶನ್ ಅವರ ಫಾರ್ಮ್ ಹೌಸ್ನಲ್ಲೂ ಹಿಂಗೆ ಕೊಡ್ತಿದ್ರು, ಪರಪ್ಪನ ಅಗ್ರಹಾರ ಜೈಲ್ನಲ್ಲೂ ಹಿಂಗೆ ಕೈಯಲ್ಲಿ ಕಾಫಿ ಮಗ್ಗಿದೆ. ಅಲ್ಲಿ ಇನ್ನೇನೇನು ಫಾರ್ಮ್ ಹೌಸ್ನಲ್ಲಿ ಇನ್ನೇನು ಇರ್ತಿತ್ತೋ ಗೊತ್ತಿಲ್ಲ. ಆದರೆ ಪೊಲೀಸ್ ಇಲಾಖೆಯಲ್ಲೇ ಸೇವೆಯನ್ನ ಸಲ್ಲಿಸಿರುವ ಅನೇಕ ಅಧಿಕಾರಿಗಳ ಪ್ರಕಾರ ಈ ರೀತಿಯ ಯಾವುದೇ ಸೌಲಭ್ಯವನ್ನ ವಿಚಾರಣಾಧೀನ ಕೈದಿಗಳಾಗ್ಲಿ, ಆರೋಪಿಗಳಿಗಾಗ್ಲಿ, ಅಪರಾಧಿಗಳಿಗಾಗ್ಲಿ ಕೊಡುವಂತಹ ಪ್ರಕ್ರಿಯೆಗಳು ಜೈಲಿನ ಒಳಗಿಲ್ಲ. ಜೈಲಿನ ನಿಯಮಗಳನ್ನ ಸ್ಪಷ್ಟವಾಗಿ ಉಲ್ಲಂಘನೆ ಮಾಡಲಾಗಿದೆ. ಈ ಫೋಟೋ ನಿಜವೇ ಆಗಿದ್ರೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಲಕ್ಷ್ಮೀನಾರಾಯಣ್ ಸರ್ ಇದ್ದಾರೆ. ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲೇನೆ ಅಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸಿದವರು. ಸರ್ ನಮಸ್ಕಾರ. ನಮಸ್ಕಾರ ಸರ್, ಪರಪ್ಪನ ಅಗ್ರಹಾರ ಜೈಲಿನೊಳಗಡೆ ಇಂಥ ರಾಜಾತಿಥ್ಯಗಳು ನಡೀತಾ ಇರುತ್ತೆ, ಕಾನೂನು ಬಾಹಿರವಾಗಿ ಕೆಲವೊಂದಷ್ಟು ಚಟುವಟಿಕೆಗಳಿಗೆ ಅವಕಾಶ ನೀಡಲಾಗಿರುತ್ತೆ, ಅಂತೆ ಕಂತೆ ನಾವು ಕೇಳ್ತಾನೆ ಇರ್ತೀವಿ ಆಗಿಂದಾಗೆ. ಈಗ ಲಭ್ಯವಾಗಿರುವ ಈ ಫೋಟೋ ಅದೇ ನೋಡಿದೆ, ನಾನು ನೋಡ್ತಾ ಇದ್ದೀನಿ. ಅದು ನಿಜವಾಗಿದ್ರೆ ಅಲ್ಲೇ ಜೈಲಿನ ಒಳಗಡೆನೆ ಫೋಟೋ ತೆಗೆದಿದ್ರೆ ಅದು ತಪ್ಪಾಗುತ್ತೆ. ಆತರ ಮಾಡ್ಲಿಕ್ಕೆ ಬರೋದಿಲ್ಲ. ಏನೋ ತೀರಾ ಅನಿವಾರ್ಯವಾದಂತ ಸಂದರ್ಭದಲ್ಲಿ ಏನಾದ್ರು ಮಾಡಿರ್ಬೋದು ಅಂತ ಅನ್ಸುತ್ತೆ. ಅನಿವಾರ್ಯ ಅಂದ್ರೆ ಎಂತದಿರ್ಬೋದು ಸರ್? ಅನಿವಾರ್ಯ ಪರಿಸ್ಥಿತಿ ಅಂದ್ರೆ ಇವರಿಗೆ ಆರೋಗ್ಯವಾಗಿರೋರಿಗೆ ಅಲ್ಲ ಅನಿವಾರ್ಯ. ಯಾರಾದ್ರೂ ತೀರಾ ಕಾಯಿಲೆ ಇದ್ದವ್ರಿಗೆ, ರೋಗಿಗಳಾಗಿದ್ದಾರೆ, ಕೆಲವು ಸಾರಿ ಆತರ ಮಾಡ್ತಾರೆ. ಇವುದು ಈ ಸ್ಥಿತಿನಲ್ಲಿರೋರಿಗೆ ಆಗೋದಿಲ್ಲ, ಸರಿಯಲ್ಲ. ಸಿಗರೇಟ್ ಕೊಡ್ಲಿಕ್ಕೆ ಪ್ರಾವಿಷನ್ ಇದೆಯಾ ಲಕ್ಷ್ಮೀನಾರಾಯಣ್ ಸರ್? ಇದೆ. ಸಿಗರೇಟ್ ಸೇರ್ಲಿಕ್ಕೆ ಅವಕಾಶ ಇದೆ ಜೈಲಲ್ಲೇ ಕ್ಯಾಂಟೀನ್ ನಲ್ಲೇ ಮಾಡ್ತಾರೆ. ಓಕೆ, ಹಿಂಗೆ ಆರಾಮಾಗಿ ಚೇರ್ ಮೇಲೆ ಕೂತು ಕಾಫಿ ಮಗ್ ಕೈಯಲ್ಲಿ ಇಟ್ಕೊಂಡು ಸಿಗರೇಟ್ ಸೇರ್ಕೊಂಡು ಹಾಗೆಲ್ಲ ಇಲ್ಲ, ಹಾಗೆಲ್ಲ ಮಾಡೋದಕ್ಕಾಗಲ್ಲ. ಹೆಂಗಿರುತ್ತೆ ವ್ಯವಸ್ಥೆ? ಹೆಂಗಿರುತ್ತೆ? ಅಲ್ಲ, ಸಿಗರೇಟ್ ಅವರೆಲ್ಲ ಅವ್ರಿರೋ ಕಡೆ ಸೇರ್ಕೊಬಹುದು ಅಷ್ಟೇ. ಸಿಗರೇಟ್, ಬಿಡಿ ಸಿಗರೇಟ್ ಸೇರ್ಕೊಬಹುದು. ಟೀ ಖರೀದಿ ಮಾಡ್ಬೋದು ಜೈಲಿನಿಂದ. ಜೈಲಿನ ಕ್ಯಾಂಟೀನ್ ಅವರು ಟೀ ಮಾಡ್ತಾರೆ, 1 ಸಾರಿ 2 ಸಾರಿ ಮಾಡ್ತಾರೆ. ಅವಾಗ ಟೀ ಕುಡ್ಕೊಬಹುದು, ತರ್ಸ್ಕೊಂಡು ಕುಡಿಬಹುದು. ಕುರ್ಚಿಗಳು ಎಲ್ಲ ಕೊಟ್ಕೊಂಡು ಇಲ್ಲೆಲ್ಲ ಮಾಡೋದು ಇಲ್ಲ. ನೀವು ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲೇನೆ ಸೇವೆ ಸಲ್ಲಿಸಿರೋದ್ರಿಂದ ನನ್ಗೊಂದು ಅನುಮಾನ. ಈ ಬ್ಯಾಕ್ ಗ್ರೌಂಡ್ ಅನ್ನ ಗಮನಿಸಿದ್ರೆ ಸರ್, ಈ ಫೋಟೋ ಏನ್ ಗಮನಿಸ್ತಿದ್ದೀರಿ, ಇದು ಅಲ್ಲಿಂದನಾ? ಇದು ಅದೇ ಜಾಗನಾ? ಈ ತರ ಜಾಗಗಳು ಬಹಳ ಇದಾವೆ ಮೇಡಮ್.
ಇನ್ನೊಂದು ಸ್ವಲ್ಪ ವಿಶಾಲವಾಗಿದ್ದರೆ ನಾವು ಹೇಳ್ಬೋದು. ಅದು ಗೋಡೆ ಕಾಣ್ತಾ ಇದೆ, ಹಾ ಗೋಡೆ ಒಳಗಡೆನೂ ಕಾಣ್ತದೆ, ಹೊರಗಡೆನೂ ಹಾಗೆ ಕಾಣುತ್ತೆ. ಹಾ ಹಾ ಪಾಸಿಬಿಲಿಟೀಸ್ ಎಷ್ಟಿದೆ ಸರ್ ಇದು ಪರಪ್ಪನ ಅಗ್ರಹಾರದ ಒಳಗೆ ಆಗಿರೋ ಸಾಧ್ಯತೆಗಳು ನಿಮ್ಮ ಅನುಭವದ ಆಧಾರದ ಮೇಲೆ ಎಷ್ಟರ ಮಟ್ಟಿಗಿದೆ ಅಂತ? ಅದೇ ನನ್ಗೆ ಅನುಮಾನ ಬರ್ತಾ ಇದೆ, ಏನು ಹೊರಗಡೆನೋ ಒಳಗಡೆನೋ ಅಂತ. ಗೋಡೆ ಇದ್ ಮಾತ್ರಕ್ಕೇನೋ ಒಳಗಡೆ ಅಂತ ಹೇಳಕ್ ಆಗೋದಿಲ್ಲ. ಇನ್ಯಾವ್ದಾದ್ರು ಬೇರೆ ಭಾಗಗಳಿದ್ರೆ ಖಚಿತವಾಗಿ ಹೇಳ್ಬೋದಾಗಿತ್ತು. ಬಟ್ ಸುಮ್ನೆ ಯಾಕೆ ನೀವು ಸುಳ್ಳು ಹೇಳ್ತೀರಾ ಅಂತ ನಾವು ಇನ್ನೊಂದು ಅನುಮಾನ ಏನಂತಂದ್ರೆ 4 ಜನ ಆರೋಪಿಗಳು ಅಂದ್ರೆ ಈ ಪ್ರಕರಣದ A11 ಇದ್ದಾರೆ, A2 ದರ್ಶನ್ ಅವರಿದ್ದಾರೆ, ಕುಳ್ಳ ಸೀನಾ ಅಂತ ಒಬ್ರು ಕಾಣಿಸ್ತಿದ್ದಾರೆ, ವಿಲ್ಸನ್ ಗಾರ್ಡನ್ ನಾಗ ಅಂತ ಒಬ್ರು ಕಾಣಿಸ್ತಿದ್ದಾರೆ. ಹಿಂಗೆ 4 ಜನ ಒಟ್ಟಿಗೆ ಕುತ್ಕೊಂಡು ಆರಾಮಾಗಿ ನಕ್ಕೊಂಡು ಹಿಂಗೆಲ್ಲ ಅವಕಾಶಗಳಿರುತ್ತಾ? ಭೇಟಿ ಮಾಡ್ಲಿಕ್ಕೆ ಏನೋ ಅವಕಾಶಕ್ಕೆ ಕಾನೂನು ಪ್ರಕಾರ ಕೊಡ್ಬಹುದು. ಇಲ್ಲಿ ಏನು ಅಂತಂದ್ರೆ ಕಾನೂನು ಪ್ರಕಾರ ಅಂದ್ರೆ ಹೆಂಗೆ ಅಂದ್ರೆ ಮುಂಚೆನೆ ಅದಕ್ಕೆ ಪರ್ಮಿಷನ್ ತಗೊಳ್ಳೋದು ಹಂಗೆಲ್ಲ ಇರುತ್ತೆ? ತಗೊಂಡು ಮಾತಾಡ್ಬೋದು, ಭೇಟಿ ಮಾಡ್ಬೋದು, ಸಂದರ್ಶನಕ್ಕೆ ಅವಕಾಶ ಇದೆ. ಅವಕಾಶ ಕೊಟ್ರೆ ಹೆಂಗ್ ಕೊಡ್ತಾರೆ ಸರ್? ಹಿಂಗೆ ಚೇರು ಟೇಬಲ್ ಎಲ್ಲ ಇಟ್ಟು ಕೈಯಲ್ಲಿ ಸಿಗರೇಟ್ ಕೊಟ್ಟು? ಇಲ್ಲ ಆತರ ಏನಿಲ್ಲ. ಈ ಫೋಟೋ ನೋಡಿದಾಗ ಮೇಲ್ನೋಟಕ್ಕೆ ನಿಮ್ಗೆ ಏನ್ ಅನ್ಸ್ತಿದೆ ಸರ್? ಇದು ನಿಜವೇ ಆಗಿದ್ರೆ ಒಂದಷ್ಟು ನಿಯಮಗಳ ಉಲ್ಲಂಘನೆ ಅಂತೂ ಆಗಿದೆಯಾ? ಹೌದು, ನಿಜ. ಫೋಟೋ ನಿಜವೇ ಆಗಿದ್ರೆ ಅದು ಉಲ್ಲಂಘನೆನೇ. ಹೌದು, ಆ ತರ ಮಾಡಬಾರ್ದು. ರೈಟ್. ಧನ್ಯವಾದ ಲಕ್ಷ್ಮೀನಾರಾಯಣ್ ಸರ್, ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.